ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ಪುಣ್ಯ ಶಮನ್ ಚಾನಲ್ ಅಲ್ಲಿ ಫಸ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರುವಂತದ್ದು. ಸೊ ನಿಮ್ಮ ಒಂದು ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ಯಾರ್ಯಾರೆಲ್ಲ ಇನ್ನು ಈ ಹೊಸ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಪಕ್ಕ ನೋಟಿಫಿಕೇಶನ್ ಬೆಲ್ ಐಕನ್ ಇದೆ ಅಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ನೋಡಿದ್ರೆ ಪ್ರತಿಯೊಂದು ಇನ್ ಮುಂದೆ ಈ ಚಾನಲ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಫ್ರೀ ಇರೋ ಟೈಮ್ ಅಲ್ಲಿ ಖಂಡಿತವಾಗ್ಲೂ ವಿಡಿಯೋಸ್ ನ ನೋಡಬಹುದು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಮ ಡೌಟ್ ಗಳನ್ನ ಕಮೆಂಟ್ ಮಾಡ್ತಾ ಇದ್ರಿ. ಮೊದಲನೇದಾಗಿ, ಅನಿತಾ, ಗೃಹಲಕ್ಷ್ಮಿ ಯೋಜನೆಗೆ ನಾವು ಅಪ್ಡೇಟ್ ಮಾಡಿಸಿದ್ರೆ ಮಾತ್ರನೇ ನಮ್ಗೆ ಮುಂದಿನ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಂತೆ, ಇಲ್ಲಾಂದ್ರೆ ಸ್ಟಾಪ್ ಆಗತ್ತಂತೆ. ಸೊ ನಮ್ಮೂರುಗಳಲ್ಲೆಲ್ಲ ನಾವು ಮಾಡಿಸ್ತಾ ಇದೀವಿ. ಸೈಬರ್ ಸೆಂಟ್ರಲ್ ಆಗಿರ್ಬೋದು, ಕರ್ನಾಟಕ ಒನ್, ಗ್ರಾಮ ಒನ್ ಅಥವಾ ಯಾವುದೇ ಒಂದು CSC ಸೇವಾ ಕೇಂದ್ರಗಳಿಗೆ ಹೋಗಿ ₹100 ದುಡ್ಡು ಕೊಟ್ಟು ಅಪ್ಡೇಟ್ ಮಾಡಿಸಿ ಬರ್ತಾ ಇದೀವಿ. ಈಗ ಎಲ್ಲರೂ ಮಾಡಿಸ್ಬೇಕಾ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಅದು ಮೊದಲನೇ ಡೌಟ್. ನೆಕ್ಸ್ಟ್ ಇನ್ನೊಂದೇನು ಅಂತ ಹೇಳಿದ್ರೆ, ನೀವು ಅಕ್ಕಿ ತಗೊಂಡ್ಬರ್ತೀರಲ್ವಾ, ರೇಷನ್ ಅಕ್ಕಿ ನ್ಯಾಯಬೆಲೆ ಅಂಗಡಿನಲ್ಲಿ. ಸೊ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇಸ್ಕೊಂತಾ ಇದಾರೆ ನಮ್ಮೂರ್ ಕಡೆ. ಅಂದ್ರೆ ಕಂದಾಯ ಪ್ರಮಾಣ ಪತ್ರವನ್ನ ಇಸ್ಕೊಂತಾ ಇದಾರೆ. ಯಾಕೆ ಇಸ್ಕೊಂತಾ ಇದಾರೆ ಅಂದ್ರೆ, ಅದನ್ನ ಕೊಟ್ರೆ ಮಾತ್ರನೇ ನಮ್ಗೆ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಬರೋದಂತೆ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಕೂಡ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಇದ್ರ ಜೊತೆಗೆ ಅಂಡ್ ಗ್ಯಾಸ್ ಆಫೀಸ್ ನಲ್ಲಿ, ಅಂದ್ರೆ ನೀವು ಸಿಲಿಂಡರ್ ಖರೀದಿ ಮಾಡ್ತೀರಲ್ವಾ, ನಿಮ್ಮ ಗ್ಯಾಸ್ ನಿಮ್ ಮನೆಗೆ ಬರುತ್ತಲ್ಲ, ಆ ಒಂದು ಆಫೀಸ್ಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಟು ಬರ್ತಾ ಇದಾರೆ ಎಲ್ರು ಕೂಡ. ಅಂಡ್ ಅದ್ರ ಜೊತೆಗೆ ₹200 ದುಡ್ಡನ್ನು ಕೂಡ ಕಟ್ಟಿಸ್ಕೊಂತಾ ಇದಾರೆ. ಯಾಕೆ? ನಮ್ಗೆ ಮುಂದಿನ ದಿನಗಳಲ್ಲಿ ಅಲ್ಲಿ ಸಬ್ಸಿಡಿ ಸಿಗುತ್ತಂತೆ. ಹೌದಾ? ನಾವು ಕೂಡ ಹೋಗಿ ₹200 ಕೊಟ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ಟು ಬರ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ. ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ವಿಡಿಯೋ. ಮಧ್ಯದಲ್ಲಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿ ದಯವಿಟ್ಟು ನೋಡ್ಬೇಡಿ. ನೀವು ವಿಡಿಯೋನ ಓಡಿಸ್ಕೊಂಡು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು. ಓಕೆ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ಪುಣ್ಯ ಶಮನ್ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ 11, 12ನೇ ಕಂತಿನ ಹಣ ನಿಮ್ಗೆ ಬರ್ಬೇಕು ಅಂತ ಹೇಳಿದ್ರೆ, ಸೊ ಯಾರೆಲ್ಲ CSC ಸೇವಾ ಕೇಂದ್ರಗಳಿಗೆ ಅಥವಾ ಗ್ರಾಮ ಒನ್ಗಳಿಗೆ ಹೋಗಿ ಅಪ್ಡೇಟ್ ಮಾಡಿಸ್ತಾ ಇದ್ದೀರಾ, ದಯವಿಟ್ಟು ಮಾಡ್ಸಕ್ ಹೋಗ್ಬೇಡಿ. ಸೊ ಇದು ಸರ್ಕಾರದಿಂದ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಓಕೆನಾ? ಸೊ ಅಪ್ಡೇಟ್ ಮಾಡಿಸೋ ಅವಶ್ಯಕತೆನೂ ಕೂಡ ಇಲ್ಲ. ನೀವು ಒಂದ್ಸತಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದೀರಾ, ಒಂದ್ಸತಿ EKYC ಮಾಡಿಸಿದೀರಾ ಆಧಾರ್ ಕಾರ್ಡ್ ಕೊಟ್ಟು ಅಂತ ಹೇಳಿದ್ರೆ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೆಲ್ಲ ಪ್ರೋಸೆಸ್ ಮಾಡಿದ್ರಿ ಅದೇ ಲಾಸ್ಟ್. ಅದ್ ಬಿಟ್ಟು ವರ್ಷಕ್ಕೊಂದ್ಸತಿ EKYC ಮಾಡಿಸ್ಬೇಕು ಅಥವಾ ಪ್ರತಿ ವರ್ಷ ನೀವು ಅಪ್ಡೇಟ್ ಮಾಡಿಸ್ಬೇಕು ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬಿಟ್ಟು ಬೇರೆ ಯಾವುದೇ ಚಾನಲ್ ಅಲ್ಲಿ ನೀವು ವಿಡಿಯೋನ ನೋಡ್ಬಿಟ್ಟು ಸುಮ್ನೆ ನಿಮ್ದು ₹100 ಕೊಟ್ಬಿಟ್ಟು ಸೈಬರ್ ಸೇವಾ ಕೇಂದ್ರಗಳಲ್ಲಿ ಅಪ್ಡೇಟ್ ಮಾಡಿಸ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹಣವನ್ನ ನೀವು ಕಳ್ಕೊಂತಾ ಇದ್ದೀರಾ ಅಂತ ಹೇಳಿ ಅರ್ಥ. ಓಕೆನಾ? ಸೊ ನೀವು ಅಪ್ಡೇಟ್ ಮಾಡಿಸ್ಲಿಲ್ಲ ಅಂದ್ರೂ ಹಣ ಬರುತ್ತೆ. ಅಂಡ್ ಅಪ್ಡೇಟ್ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಸೇವಾ ಕೇಂದ್ರಗಳಲ್ಲೂ ಮಾಡಲ್ಲ. ನಿಮ್ ಮುಂದೆ ಸುಮ್ನೆ ದುಡ್ಡು ಇಸ್ಕೊಂತಾರೆ, ಸುಮ್ನೆ ಏನೋ ಒಂದು ರೇಷನ್ ಕಾರ್ಡ್ ಸಂಖ್ಯೆಯನ್ನ ಹೊಡಿತಾರೆ. ಈ ರೀತಿ ರೂಲ್ಸ್ ಬಂದಿಲ್ಲ. ಓಕೆನಾ? ಸೊ ಒಟ್ಟಾರೆ ಅವ್ರಿಗೂ ದುಡ್ಡು ಬೇಕಾಗಿರುತ್ತೆ. ನೀವೇ ಕೇಳ್ಕೊಂಡು ಹೋಗಿರ್ತೀರಾ ಅಪ್ಡೇಟ್ ಮಾಡಿಸ್ಬೇಕಂತೆ, ಹೌದಾ ಅಂತ ಹೇಳ್ಬಿಟ್ಟು. ಸೊ ಅವ್ರು ಏನ್ ಮಾಡ್ತಾರೆ, ₹100, ₹200 ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಓಕೆ ಅಪ್ಡೇಟ್ ಆಯ್ತು ಅಂತ ಹೇಳಿ ಕಳಿಸ್ತಾರೆ. ಓಕೆನಾ? ದಯವಿಟ್ಟು ಯಾರು ಕೂಡ ಹೋಗ್ತಾ ಇರೋರ್ಗು ಹೇಳ್ಬಿಡಿ, ಅಪ್ಡೇಟ್ ಅಂತ ಏನು ಇಲ್ಲ, ನಿಮ್ ದುಡ್ಡನ್ನ ಕಳ್ಕೊಂಬೇಡಿ. ಸೊ ಖಂಡಿತವಾಗ್ಲೂ ನಿಮ್ಗೆ ದುಡ್ಡು ಬರುತ್ತೆ. ಇದುವರೆಗೂ ನಿಮ್ಗೆ ದುಡ್ಡು ಬರ್ತಾ ಇತ್ತು ಅಂದ್ರೆ ಮುಂದಿನ ತಿಂಗಳಿಂದನೂ ದುಡ್ಡು ಬರುತ್ತೆ. ಸೊ ಹಾಗಾದ್ರೆ ಇನ್ನು ಯಾಕೆ ಅನಿತಾ 11ನೇ ಕಂತಿನ ಮತ್ತೆ 12ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿದ್ರೆ, ಸೊ ಸರ್ಕಾರನೇ ಹೇಳ್ತಾ ಇದೆ, ನಾವು ಆಗಸ್ಟ್ ಫಸ್ಟ್ ವೀಕ್ ಇಂದ ಖಂಡಿತವಾಗ್ಲೂ ಒಟ್ಟಿಗೆ 11ನೇ ಕಂತು ಮತ್ತೆ 12ನೇ ಕಂತು ₹4,000 ಹಣ ಒಟ್ಟಿಗೆ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದಾರೆ. ಅಂಡ್ ಕೆಲವೊಂದಿಷ್ಟು ಜನಗೆ ಒಟ್ಟೊಟ್ಟಿಗೆ ₹4,000 ಹಣ ಕೂಡ ಕ್ರೆಡಿಟ್ ಆಗ್ತಾ ಹೋಗ್ತಾ ಇದೆ. ಬಟ್ ಎಲ್ಲಾ ಜನಗಳಿಗೂ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ನಾವು ₹4,000 ಹಣ ಹಾಕ್ತಿವಿ ಅಂದಿದ್ದಾರೆ. ದಯಮಾಡಿ ನೀವು ವೇಟ್ ಮಾಡ್ಬೇಕೋ ಹೊರತು ಸುಮ್ನೆ ನಿಮ್ ದುಡ್ಡನ್ನ ಕಳ್ಕೊಂಡ್ಬಿಟ್ಟು ಎಲ್ಲೆಲ್ಲೋ ಯಾವ್ಯಾವ್ದೋ ಆಫೀಸ್ಗಳಿಗೆ ಹೋಗಕ್ ಹೋಗ್ಬೇಡಿ. ದುಡ್ಡನ್ನು ಕೂಡ ವ್ಯರ್ಥ ಮಾಡ್ಕೋಬೇಡಿ. ಓಕೆನಾ? ಸೊ ಇದಿಷ್ಟು ಈಗ ಅಪ್ಡೇಟ್ ಬಗ್ಗೆ ಗೊತ್ತಾಯ್ತಲ್ವಾ, ಯಾರು ಮಾಡ್ಸಕ್ ಹೋಗ್ಬೇಡಿ. ಅಂಡ್ ಈಗಾಗಲೇ ನಮಗೆ ಗೊತ್ತಿಲ್ಲ ಅನಿತಾ, ಮಾಡಿಸ್ಬಿಟ್ವಿ, ಯಾರೋ ಹೇಳಿದ್ರು ಅಂತ ಹೇಳಿದ್ರೆ ಏನ್ ತೊಂದ್ರೆ ಬೇಡ. ಸೊ ಯಾವುದೇ ನೀವು CSC ಸೇವಾ ಕೇಂದ್ರಗಳಿಗೆ ಹೋಗಿದ್ದೀರಾ ಅಂದ್ರೆ ಅವ್ರು ಏನು ಮಾಡಿರೋದಿಲ್ಲ, ಸುಮ್ನೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡಿರ್ತಾರೆ ಅಷ್ಟೇನೆ. ಓಕೆನಾ? ಸೊ ಏನ್ ಭಯ ಬೇಡ, ಅಂತವ್ರಿಗೂ ಕೂಡ ದುಡ್ಡು ಬರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ಈಗ ಅನ್ನಭಾಗ್ಯ ಹಣ ಬರ್ಬೇಕು ಅಂತ ಹೇಳಿದ್ರೆ ನಮ್ಮೂರ್ ಕಡೆ ಸೊಸೈಟಿಗಳಲ್ಲಿ ಏನು ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ರೇಷನ್ ಕಾರ್ಡ್ ಜೆರಾಕ್ಸ್ ಇಸ್ಕೊಂತಾ ಇದಾರೆ ಅಂತ ಹೇಳಿದ್ರೆ, ಸೊ ಇದು ಕೂಡ ಸುಳ್ಳು ಸುದ್ದಿ. ಓಕೆನಾ? ಆಕ್ಚುಲಿ ಹಂಗಾದ್ರೆ ನೀವು ಕೇಳ್ಬೋದು, ಹಾಗಾದ್ರೆ ಯಾಕೆ ನಮ್ ಸೊಸೈಟಿನಲ್ಲಿ ಇಸ್ಕೊಂತಾ ಇದಾರಲ್ಲ ನಾವು ಕೊಟ್ಟ ತಕ್ಷಣ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೂ ಕೂಡ ಇಲ್ಲಿ ಕನ್ಫ್ಯೂಷನ್. ಯಾವ್ದೋ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಈ ರೀತಿ ಸುಳ್ಳು ಸುದ್ದಿಯನ್ನ ಯಾರೋ ಒಪ್ಸಿರ್ತಾರೆ. ಸೊ ಈ ರೀತಿ ಜನಗಳಿಂದ ಇನ್ಕಮ್ ಸರ್ಟಿಫಿಕೇಟ್ ನ ಕಲೆಕ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಸೊ ಅವ್ರು ಏನ್ ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಈ ರೀತಿ ರೂಲ್ಸ್ ಬಂದ್ರು
ಬಂದ್ರು ಬರ್ಬೋದೇನೋ ಅದೇ ನಿಜ ಅಂತ ಹೇಳ್ಬಿಟ್ಟು ಸೊ ಅವರು ಕೂಡ ನೀವು ಕೇಳಕ್ ಹೋದಾಗ ಎಲ್ಲರ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇಸ್ಕೊಂತಾ ಇದ್ದಾರೆ. ಇದು ಖಂಡಿತವಾಗ್ಲೂ ಅಪ್ಪಟ ಸುಳ್ಳು ಸುದ್ದಿ. ಯಾರು ಇನ್ಕಮ್ ಸರ್ಟಿಫಿಕೇಟ್ ನ ಕೊಡಕ್ ಹೋಗ್ಬೇಡಿ. ಹಾಗೆ ರೇಷನ್ ಕಾರ್ಡ್ ಜೆರಾಕ್ಸ್ ಕೂಡ ತರಕ್ ಹೋಗ್ಬೇಡಿ. ಸೊ ಯಾವ ರೀತಿಯಾಗಿ ಜಸ್ಟ್ ಅಕ್ಕಿ ತಗೊಂಡ್ ಬರ್ತಾ ಇದ್ದೀರಾ ಆ ರೀತಿ ತಗೊಂಡ್ ಬನ್ನಿ. ನಿಮ್ಗೆ ಪ್ರತಿ ತಿಂಗಳು ಅಕ್ಕಿ ಹಣ ಕೂಡ ಬಿಡುಗಡೆ ಆಗತ್ತೆ. ಅಂಡ್ ಈಗಾಗಲೇ ಅಕ್ಕಿ ಹಣ ಜೂನ್ ತಿಂಗಳದು ಬಿಡುಗಡೆ ಆಗಿದೆ. ನಿಮ್ಮ ಖಾತೆಗೂ ಬಂದಿರಬಹುದು, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಬಟ್ ಇನ್ನ ಇವತ್ತು 3 ಗಂಟೆ ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇನ್ನ ಒಂದು ವಾರದೊಳಗಡೆ ಅಕ್ಕಿ ಹಣನು ಕೂಡ ಎಲ್ರಿಗೂ ಬರುತ್ತೆ ಅಂತ ಹೇಳಿದ್ದಾರೆ. ಈಗಾಗಲೇ ಅಕ್ಕಿ ಹಣ ಬಂದಿದೆ ಅನಿತಾ ನಮ್ಗೆ ಜೂನ್ ತಿಂಗಳದು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ಓಕೆನಾ. ಸೊ ಅಲ್ಲೂ ಯಾರು ಕೊಟ್ಟು ಬರ್ಬೇಡಿ. ಅಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ಇನ್ಕಮ್ ಸರ್ಟಿಫಿಕೇಟ್ ಇದೆ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ರಿನಿವಲ್ ಮಾಡಿಸ್ಕೋಬೇಕು, ಓಕೆನಾ. ಸೊ ನೀವು ನಿಮ್ಮ ಒಂದು ಕಂದಾಯ ಪ್ರಮಾಣ ಪತ್ರವನ್ನ ತೆಗೆದು ನೋಡಿ, ಕೆಳಗಡೆ ಬರ್ದಿರುತ್ತೆ ಈ ಒಂದು ಇನ್ಕಮ್ ಸರ್ಟಿಫಿಕೇಟ್ 5 ವರ್ಷ ಚಾಲ್ತಿಯಲ್ಲಿ ಇರುತ್ತದೆ ಅಂತ ಹೇಳ್ಬಿಟ್ಟು. ಅಂದ್ರೆ 5 ವರ್ಷದವರೆಗೂ ಮಾತ್ರ ವ್ಯಾಲಿಡಿಟಿ. ನೀವು ಯಾವತ್ತಿನ ಡೇಟ್ ಅಲ್ಲಿ ಆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿರ್ತೀರಾ ಆ ಡೇಟ್ ಕೂಡ ಇರತ್ತೆ. ಅಂಡ್ ಮುಗಿಯೋ ಡೇಟ್ ಯಾವ ವರ್ಷಕ್ಕೆ ಮುಗಿಯುತ್ತೆ, 5 ವರ್ಷ ಎಷ್ಟು ವರ್ಷಕ್ಕೆ ತುಂಬುತ್ತೆ ಅಂತ ಹೇಳಿ ನೋಡ್ಕೊಂಡು 5 ವರ್ಷಕ್ಕೆ ಒಂದ್ಸತಿ ನಾಡ ಕಚೇರಿಗೆ ಹೋಗ್ಬಿಟ್ಟು ರಿನಿವಲ್ ಮಾಡಿಸಿ ಇಟ್ಕೊಳ್ಳಿ. ಯಾಕೆಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಗೆ ಬೇರೆ ಯಾವುದೇ ಯೋಜನೆಗಳು ಬೇಕು ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ನ ಕೇಳ್ತಾರೆ ಮುಂದಿನ ದಿನಗಳಲ್ಲೂ ಕೂಡ. ಸೊ ಹಾಗಾಗಿ ರಿನಿವಲ್ ಮಾಡಿಸಿ ಅಷ್ಟೇನೆ. ರಿನಿವಲ್ ಮಾಡಿಸಿ ನಿಮ್ಮ ಹತ್ರ ಇಟ್ಕೊಳ್ಳಿ, ಬೇರೆ ಯಾವ ಆಫೀಸ್ಗೂ ಕೂಡ ಹೋಗ್ಬೇಡಿ. ಸೊ ನೀವು ಏನ್ ಕೆಲಸ ಮಾಡ್ಲಿಲ್ಲ ಅಂದ್ರೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬರುತ್ತೆ, ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರುತ್ತೆ, ಓಕೆನಾ. ನಿಮ್ಮ ಡೌಟ್ ಕ್ಲಿಯರ್ ಆಯ್ತಲ್ವಾ. ಸೊ ನೆಕ್ಸ್ಟ್ ನೋಡೋದಾದ್ರೆ ಏನು ಗ್ಯಾಸ್ ಆಫೀಸ್ಗೆ ಯಾಕೆ ಆಧಾರ್ ಕಾರ್ಡ್ ಜೆರಾಕ್ಸ್ ನ ಇಸ್ಕೊಂತಾ ಇದ್ದಾರೆ, ಮತ್ತೆ 200 ರೂಪಾಯಿ ದುಡ್ಡನ್ನು ಕೂಡ ತಗೊಂತಾ ಇದ್ದಾರೆ. ನಮ್ಮೂರವ್ರೆಲ್ಲರೂ ಹೋಗಿ ಕೊಟ್ಟು ಬರ್ತಾ ಇದ್ದಾರೆ. ಎಷ್ಟೋ ಜನ ನಮ್ಗೆ ಮುಂದಿನ ದಿನಗಳಲ್ಲಿ ಗ್ಯಾಸ್ ಬೆಲೆ ತುಂಬಾ ಕಡಿಮೆ ಮಾಡ್ತಾರಂತೆ ಈ ರೀತಿ ಮಾಡಿ ಬಂದ್ರೆ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಸೊ ಖಂಡಿತವಾಗ್ಲೂ ಇದು ನಿಜ. ಅಂದ್ರೆ ನಿಮ್ಗೆ ಸಬ್ಸಿಡಿ ಸಿಗೋದಿಲ್ಲ ಇದರಿಂದ. ಯಾಕೆ ಅವರು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತೆ 200 ರೂಪಾಯಿ ದುಡ್ಡನ್ನ ನಿಮ್ಮ ಹತ್ರ ಇಸ್ಕೊಂತಾ ಇದ್ದಾರೆ ಅಂದ್ರೆ, ಸೊ ನಿಮ್ ಮನೇಲಿ ಈಗ ಗ್ಯಾಸ್ ಸಿಲಿಂಡರ್ ಇದೆ ಅಂತ ಅಂದ್ರೆ ನೀವು ಉಪಯೋಗಿಸ್ತಿರ್ತೀರಲ್ವಾ ಗ್ಯಾಸ್ ಅಲ್ಲಿ, ಸೊ ಅದು ಪೈಪ್ ಇರುತ್ತೆ ನೋಡಿ ಗ್ಯಾಸ್ ಸಿಲಿಂಡರ್ ಅಲ್ಲಿ. ಆ ಪೈಪ್ ನ ನೀವು ಪ್ರತಿ 5 ವರ್ಷಕ್ಕೊಮ್ಮೆ ಚೇಂಜ್ ಮಾಡಿಸ್ಬೇಕು, ಓಕೆನಾ. ಸೊ ಇಲ್ಲ ಅಂತ ಅಂದ್ರೆ ಅದು ನಿಮ್ಗೆ ಅಪಾಯಕಾರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದು ಹೋಲ್ ಆಗೋದಾಗ್ಲಿ ಅಥವಾ ಬೇರೆ ಇನ್ನೇನೋ ಒಂದು ಸಮಸ್ಯೆ ಉಂಟಾಗತ್ತೆ. 5 ವರ್ಷಕ್ಕೊಮ್ಮೆ ನೀವು ಆ ಪೈಪ್ ನ ಚೇಂಜ್ ಮಾಡಿಸ್ಲೇಬೇಕು. ಆ ಕಾರಣದಿಂದಾಗಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಗ್ಯಾಸ್ ಪೈಪ್ ನ ಯಾರೆಲ್ಲ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡಿದ್ದೀರಾ ಅದು ಚೇಂಜ್ ಮಾಡಿಸ್ಬೇಕು. ಆ ಪೈಪ್ ಎಲ್ಲಿ ಸಿಗತ್ತೆ, ಗ್ಯಾಸ್ ಆಫೀಸ್ ನಲ್ಲಿ ಸಿಗತ್ತೆ, ಓಕೆನಾ. ಸೊ ನೀವು ಅಲ್ಲಿಗೆ ಹೋಗ್ಬಿಟ್ಟು ನಿಮ್ದು ಆಧಾರ್ ಕಾರ್ಡ್ ನ ಕೊಟ್ರೆ ಅವರು ಆಧಾರ್ ಕಾರ್ಡ್ ನ ಒಡೆದು ನೋಡ್ತಾರೆ. ಸೊ ಅಲ್ಲಿ ನಿಮ್ದು KYC ಆಗಿದೆಯಾ ಇಲ್ವಾ ಚೆಕ್ ಮಾಡ್ಕೊಂತಾರೆ. ಅದ್ರ ಜೊತೆಗೆ ನಿಮ್ಮ ಹತ್ರ 200 ರೂಪಾಯಿ ದುಡ್ಡನ್ನ ಇಸ್ಕೊಂಡು ಹೊಸ ಪೈಪ್ ಅನ್ನ ಕೊಡ್ತಾರೆ ನಿಮ್ಗೆ, ಓಕೆನಾ. ಹಳೆ ಪೈಪ್ ನೀವು ತಗೊಂಡೋಗೋ ಅವಶ್ಯಕತೆ ಇರೋದಿಲ್ಲ, ಹೊಸ ಪೈಪ್ ಕೊಟ್ಟು ಕಳಿಸ್ತಾರೆ. ನಿಮ್ ಮನೆಗೆ ಗ್ಯಾಸ್ ಹಾಕೋಕ್ ಬರ್ತಾರೆ ನೋಡಿ ವ್ಯಕ್ತಿಗಳು, ಅಂದ್ರೆ ಸಿಲಿಂಡರ್ ಕೊಟ್ಟೋಗಕ್ ಬರ್ತಾರಲ್ವಾ. ಸೊ ಅವ್ರ ಹತ್ರ ನೀವೇನ್ ಮಾಡ್ಬೇಕು ಅಂದ್ರೆ ಆ ಪೈಪ್ ನ ರಿಮೂವ್ ಮಾಡಿಸ್ಬಿಟ್ಟು ಸೊ ಹೊಸ ಪೈಪ್ ಏನ್ ತಗೊಂಡ್ ಬಂದಿರ್ತೀರಾ ಗ್ಯಾಸ್ ಆಫೀಸ್ ಇಂದ ಆ ಪೈಪ್ ನ ಹಾಕಿಸ್ಕೋಬೇಕು. 5 ವರ್ಷ ತುಂಬಿದ್ಮೇಲೆ. 5 ವರ್ಷದ ಒಳಗಡೆ ಇದೆ ಅಂತಂದ್ರೆ ಮತ್ತೆ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಅದು ಕರೆಕ್ಟ್ ಆಗಿರುತ್ತೆ. ಅಥವಾ ನಿಮ್ಗೆ ಏನಾದ್ರೂ ಅನುಮಾನ ಬರ್ತಾ ಇದೆ, ಏನಾದ್ರೂ ಗ್ಯಾಸ್ ಲೀಕ್ ಆಗ್ತಾ ಇದೆ ಅಂತನೋ ಅಥವಾ ಎಲ್ಲೋ ಹೋಲ್ ಆಗಿದೆ ಅಂತನೋ ಅನುಮಾನ ಇತ್ತು ಅಂದ್ರೆ ಹೊಸ ಪೈಪ್ ಹಾಕಿಸ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಅಲ್ಲಿ ವ್ಯಾಲಿಡಿಟಿ ಇರೋದೇ ಒಂದು ಪೈಪ್ಗೆ 5 ವರ್ಷ ಅಂತ ಹೇಳಿ ಸರ್ಕಾರ ತಿಳಿಸಿರುವಂತದ್ದು. ಸೊ ಆ ಕಾರಣದಿಂದಾಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತೆ 200 ರೂಪಾಯಿ ದುಡ್ಡನ್ನ ಗ್ಯಾಸ್ ಆಫೀಸ್ ಅಲ್ಲಿ ಇಸ್ಕೊಂತಾ ಇರುವಂತದ್ದು. ಈ ವಿಷಯ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ಹೇಳಿದ್ರೆ ಖಂಡಿತ ನನ್ಗೂ ಕೂಡ ಖುಷಿನೇ. ಯಾರಿಗಾದ್ರೂ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ರೆ ಗ್ಯಾಸ್ ಆಫೀಸ್ಗೆ ಹೋಗಿ ವಿಚಾರಿಸಿ 5 ವರ್ಷ ತುಂಬಿದೆ ಅಂತ ಹೇಳಿದ್ರೆ ನೀವು ಗ್ಯಾಸ್ ತಗೊಂಡು ಅವರೇ ಚೆಕ್ ಮಾಡಿ ಹೇಳ್ತಾರೆ. ಆಕ್ಚುಲಿ ಇನ್ನೊಂದು ವಿಷಯ ಏನು ಅಂದ್ರೆ 5 ವರ್ಷ ಕಳೆದ್ಮೇಲೆ ನಿಮ್ಗೆ ಅವರೇ ಫೋನ್ ಮಾಡ್ತಾರೆ ಗ್ಯಾಸ್ ಆಫೀಸ್ ಇಂದಾನೆ. ನಿಮ್ದು ಫೋನ್ ನಂಬರ್ ಕೊಟ್ಟಿರ್ತೀರಾ ಅಲ್ವಾ ಗ್ಯಾಸ್ ಆಫೀಸ್ ಅಲ್ಲಿ, ಆ ನಂಬರ್ಗೆ ಫೋನ್ ಮಾಡಿ ಹೇಳ್ತಾರೆ ನಿಮ್ದು 5 ವರ್ಷ ತುಂಬಿದೆ, ಪೈಪ್ ಹೊಸದಾಗಿ ಹಾಕಿಸ್ಬೇಕು, ನೀವು ಚೇಂಜ್ ಮಾಡ್ಕೋಬೇಕು, ಬಂದು ಈ ರೀತಿ ಆಧಾರ್ ಕಾರ್ಡ್ ಜೆರಾಕ್ಸ್ ನ ಕೊಟ್ಟು ಹೋಗಿ, ಹಾಗೆ ಪೈಪ್ ನ ನಾವು ಹೊಸದಾಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಈ ವಿಷಯಗಳೆಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ ಗ್ಯಾಸ್ ಸಿಲಿಂಡರ್ ಇಂದ ಎಷ್ಟು ಉಪಯೋಗ ಆಗುತ್ತೋ ಸೊ ಅಷ್ಟೇ ಅಪಾಯ ಕೂಡ ಆಗತ್ತೆ. ಸೊ ಹಾಗಾಗಿ 200 ರೂಪಾಯಿ ಎಲ್ಲಿ ಕಳಿತಿರೋ ಗೊತ್ತಿಲ್ಲ. ಸೊ ದಯವಿಟ್ಟು ಆ ಪೈಪ್ ನ 5 ವರ್ಷಕ್ಕೊಮ್ಮೆ ಈ ರೀತಿ ದುಡ್ಡು ಕೊಟ್ಟು ಚೇಂಜ್ ಮಾಡಿಸ್ಕೊಳ್ಳಿ, ಓಕೆನಾ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ಪುಣ್ಯ ಶಮನ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಅಂಡ್ ಇನ್ ಮುಂದಿನ ದಿನಗಳಲ್ಲೂ ಕೂಡ ಹೊಸ ವಿಷಯಗಳು ನಿಮ್ಗೆ ಎಲ್ಲಾ ಯೋಜನೆಗಳ ಬಗ್ಗೆ ಅಂದ್ರೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ ಪ್ರತಿಯೊಂದು ಯೋಜನೆ ಬಗ್ಗೆ ಕೂಡ ಈ ಚಾನಲ್ ಅಲ್ಲಿ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಗೊತ್ತೇ ಇದೆ ಅನಿತಾ ಶಮನ್ ಚಾನಲ್ ಅಲ್ಲಿ ವಿಡಿಯೋಸ್ ನ ನೋಡ್ತಾ ಇದ್ರಿ. ಸ್ವಲ್ಪ ಈ ಚಾನಲ್ ಕೂಡ ಬೆಳೆಸ್ಕೋಬೇಕು ಅಲ್ವಾ, ನಮ್ ಸೇಫ್ಟಿಗೆ ಮುಂದಿನ ಫ್ಯೂಚರ್ ನೋಡ್ಬೇಕು ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ 2 ಚಾನಲ್ ಇರೋದು ಬೆಟರ್ ಅಂತ ಹೇಳ್ಬಿಟ್ಟು ನಾನು ಈ ಚಾನಲ್ ನ ಕ್ರಿಯೇಟ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.